ವೀಕ್ಷಕರೇ, ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದರ ನಾನ್ ಸ್ಟಾಪ್ ವರದಿಯನ್ನ ನಿಮಗೆ ನೀಡೋ ಸಂದರ್ಭದಲ್ಲಿ ಈತ ಈಗಾಗಲೇ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನುವ ಮಾಹಿತಿಯನ್ನ ಕೂಡ ನೀವು ನೋಡಿದ್ರಿ. ನಿನ್ನೆ ಇಡೀ ದಿನ SIT ಈತನನ್ನ ಗ್ರಿಲ್ ಮಾಡಿದೆ. ಈಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದೆ. ಬೆಳ್ತಂಗಡಿಯತ್ತ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ನತ್ತ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ SIT ತಂಡ. 2 ವಾಹನಗಳಿವೆ. ಹಿಂಬದಿಯ ವಾಹನದಲ್ಲಿ ಈ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಹದಿನೇಳು ಜಾಗಗಳಲ್ಲಿ ಉತ್ಖನನ ಮಾಡಿಸಿದ್ದ. 17 ಪಾಯಿಂಟ್ಗಳಲ್ಲಿ 20ಕ್ಕೂ ಹೆಚ್ಚು ಜಾಗಗಳಲ್ಲಿ ಉತ್ಖನನ ಮಾಡಿದ್ರು SIT ತಂಡ. ಪ್ರಾಥಮಿಕ ಆರೋಗ್ಯ ತಪಾಸಣೆಗೆ ಈಗ ಕರ್ಕೊಂಡು ಹೋಗಿದ್ದಾರೆ. ತಾನೇ ತೋಡಿದ್ದ ಗುಂಡಿಗೆ ತಾನೇ ಬಿದ್ದ ಮುಸುಕುದಾರಿ. ಬುರುಡೆ ಗ್ಯಾಂಗ್ನ ಅಸಲಿಯತ್ತನ್ನ ಬಿಚ್ಚಿಟ್ಟಿದೆ. ಬುರುಡೆ ಸುಳ್ಳುದಾರ. ಚಿನ್ನಯ್ಯ ತಂದಿದ್ದ ಬುರುಡೆಯಿಂದಲೇ ಷಡ್ಯಂತ್ರ ಬಯಲು. ಬುರುಡೆ ಬಗ್ಗೆ SIT ತೀವ್ರ ವಿಚಾರಣೆ ನಡೆಸಿತ್ತು. ಬುರುಡೆ ತಂದ ಸ್ಥಳ ಯಾವುದು ನೀನು ತೋರ್ಸಪ್ಪ ಅಂತ. ವಿಚಾರಣೆಯಿಂದ ಲಾಕ್ ಆದ ಮಾಸ್ಕ್ ಮ್ಯಾನ್. ಆರೋಗ್ಯ ತಪಾಸಣೆಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿರೋ ವಿಜುವಲ್ ಇದು. ಈಗ ಮಾಸ್ಕ್ ಮ್ಯಾನ್ ಆಸ್ಪತ್ರೆಯಲ್ಲಿದ್ದಾನೆ. ಈತನ ಆರೋಗ್ಯ ತಪಾಸಣೆ, ಒಂದು ರೊಟೀನ್ ಹೆಲ್ತ್ ಚೆಕಪ್ ಆಗತ್ತೆ. ಹೆಲ್ತ್ ಚೆಕಪ್ ಆದ ಮೇಲೆ ಈತನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿ ನಂತರ ವಶಕ್ಕೆ ಪಡೆದುಕೊಳ್ತಾರೆ. ಪ್ರಾಥಮಿಕ ಚಿಕಿತ್ಸೆಗೆ ಅಂತ ಕರ್ಕೊಂಡು ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಪ್ರಾಥಮಿಕ ಆರೋಗ್ಯ ತಪಾಸಣೆಗೆ ಯಾವುದೇ ವ್ಯಕ್ತಿಯನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಮುಂಚೆ ಆತನ ಆರೋಗ್ಯದಲ್ಲಿ ಏರಿಳಿತಗಳು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಒಂದು ರೊಟೀನ್ ಹೆಲ್ತ್ ಚೆಕಪ್ ಮಾಡಲೇಬೇಕು. ಅದಕ್ಕಾಗಿ ಈಗ ಕರ್ಕೊಂಡು ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈತನನ್ನ ಹೊರಗೆ ಕರ್ಕೊಂಡು ಬರ್ತಾರೆ. ಒಂದು ರೊಟೀನ್ ಹೆಲ್ತ್ ಚೆಕಪ್ ಆದ್ಮೇಲೆ ಈಗ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಿಬ್ಬಂದಿ ಕೂಡ ಬಾಗಿಲು ತೆರೆದು ರೆಡಿಯಾಗಿ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇಷ್ಟು ದಿನಗಳ ಕಾಲ ಈ ಚಿನ್ನಯ್ಯ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ 2018ರ ಅಡಿಯಲ್ಲಿ ಪ್ರೊಟೆಕ್ಷನ್ ಪಡೆದುಕೊಂಡಿದ್ದ. ಅಂದ್ರೆ ಈತನ ಯಾವ ವಿಷಯವನ್ನು, ಐಡೆಂಟಿಟಿಯನ್ನು ಡಿಸ್ಕ್ಲೋಸ್ ಮಾಡೋ ಹಾಗಿರಲಿಲ್ಲ. ಆದರೆ ವೈರುಧ್ಯಗಳು ಪತ್ತೆಯಾಗಿದ್ವು ಈತನ ಹೇಳಿಕೆಗೂ ಸತ್ಯಾಂಶಕ್ಕೂ. ವೈರುಧ್ಯಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಈತನನ್ನ ಪ್ರೊಟೆಕ್ಷನ್ ಆಕ್ಟ್ ನಿಂದ ಹೊರಗೆ ತಂದು ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.